ದೆಹಲಿ ಮಾಸ್ಟರ್ ಮೈಂಡ್ ಅಂದ್ರೆ ಈ ಬ್ಲಾಸ್ಟ್ ಆಯ್ತಲ್ಲ, ಆ ಬ್ಲಾಸ್ಟ್ ನ ಮಾಸ್ಟರ್ ಮೈಂಡ್ ಡಾಕ್ಟರ್ ಉಮರ್ ಮೊಹಮ್ಮದ್ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಆತ್ಮಾಹುತಿ ದಾಳಿ ಮಾಡಿದ ಶಂಕಿತ ಉಗ್ರ ಉಮರ್ ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಬಳಸಿರುವಂತಹ ಮಾಹಿತಿ ಸಿಗ್ತಾ ಇದೆ. ಎಫ್ಎಸ್ಎಲ್ ಟೀಮ್ನಿಂದ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಸ್ಫೋಟ ನಡೆದ ಸ್ಥಳದಲ್ಲಿ ಹಲವು ವಸ್ತುಗಳು ಪತ್ತೆಯಾಗಿವೆ. ದೆಹಲಿಗೆ ಬರುವಾಗಲೇ ಸ್ಫೋಟಕವನ್ನ ತುಂಬಿಕೊಂಡು ಬಂದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಆ ಬಳಿಕ ಪಕ್ಕಾ ಪ್ಲಾನ್ ಮಾಡಿಕೊಂಡು ದೆಹಲಿಯಲ್ಲಿ ಸ್ಫೋಟವನ್ನ ಮಾಡಲಾಗಿದೆ. ಸ್ಫೋಟ ನಡೆದ ಸ್ಥಳದಲ್ಲಿ ಹಲವು ರೀತಿಯಾದಂತಹ ವಸ್ತುಗಳು ಸಿಕ್ಕಿದೆ. ಎಫ್ಎಸ್ಎಲ್ ಟೀಮ್ ಇದನ್ನ ಕಲೆ ಹಾಕಿತ್ತು. ಈ ಒಂದು ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಸಾಕಷ್ಟು ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡು ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಆತ್ಮಾಹುತಿ ದಾಳಿಯನ್ನ ಮಾಡಿದಂತಹ ಶಂಕಿತ ಉಗ್ರ ಉಮರ್ ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಾರನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಕಾರನ್ನ ತೆಗೆದುಕೊಂಡು ಬಂದು 3 ಗಂಟೆಗಳ ಕಾಲ ಆ ಒಂದು ದೆಹಲಿಯ ಕೆಂಪು ಕೋಟೆಯ ಬಳಿ ನಿಲ್ಲಿಸಿದ ನಂತರ ಅಲ್ಲಿಂದ ತೆಗೆದುಕೊಂಡು ವಾಪಸ್ ಬರುವ ಸಂದರ್ಭದಲ್ಲಿಯೇ ಈ ಕಾರು ಸ್ಫೋಟವಾಗಿದೆ. ನಿನ್ನೆ ಕರೆಕ್ಟಾಗಿ 6:55 ಸ್ಫೋಟ ಆಗಿದೆ. ಆ ಸ್ಫೋಟದ ತೀವ್ರತೆಗೆ ಸ್ಥಳದಲ್ಲೇ 8 ಜನ ಸಾವನ್ನಪ್ಪಿದ್ರು. ಉಳಿದ 5 ಜನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಒಟ್ಟು 13 ಜನ ತಮ್ಮದಲ್ಲದ ತಪ್ಪಿಗೆ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನೂ 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ನೋಡಿ, ಬದರ್ಪುರ ಕಡೆಯಿಂದ ದೆಹಲಿಗೆ ಎಂಟ್ರಿ ಕೊಟ್ಟಂತಹ ಶಂಕಿತ ಉಗ್ರ ಮತ್ತೆ HR 26CE7674 ನಂಬರ್ ಪ್ಲೇಟ್ನ I-20 ಕಾರ್ನಲ್ಲಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಬೆಳಗ್ಗೆ 8:20ಕ್ಕೆ ಓಕ್ಲಾ ಕೈಗಾರಿಕಾ ಪ್ರದೇಶದ ಪೆಟ್ರೋಲ್ ಬಂಕ್ ಬಳಿ ಎಂಟ್ರಿಯನ್ನ ಕೊಡ್ತಾನೆ. ದೆಹಲಿಯ ಕಾಶ್ಮೀರಿ ಗೇಟ್, ದರ್ಯಾಗಂಜ್, ಸುನ್ಹೇರಿ ಮಸೀದಿ ಬಳಿ ಕೆಲ ಕಾಲ ಓಡಾಟವನ್ನು ಮಾಡ್ತಾರೆ. ಕೊನೆಗೆ ಕೆಂಪು ಕೋಟೆಯ ಮೆಟ್ರೋ ಸ್ಟೇಷನ್ ಪಾರ್ಕಿಂಗ್ನಲ್ಲಿ ಕಾರನ್ನ ತೆಗೆದುಕೊಂಡು ಬಂದು ನಿಲುಗಡೆ ಮಾಡ್ಕೊಳ್ತಾರೆ. ಮಧ್ಯಾಹ್ನ 3:19ಕ್ಕೆ ಕೆಂಪು ಕೋಟೆ ಬಳಿಯ ಪಾರ್ಕಿಂಗ್ಗೆ ಕಾರು ಎಂಟ್ರಿ ಆಗುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಾರು ಎಂಟ್ರಿ ಆಗುವ ದೃಶ್ಯವನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ, ಪಾರ್ಕಿಂಗ್ ನಲ್ಲೇ ಕಾರನ್ನ ನಿಲ್ಲಿಸಿ ಕೆಂಪು ಕೋಟೆ ಸುತ್ತ ಉಗ್ರ ಸುತ್ತಾಟವನ್ನ ಮಾಡಿದ್ದಾನೆ. ಬ್ಲಾಸ್ಟ್ ಮಾಡಬೇಕು ಅಂತ ಕೆಲವು ಸ್ಪಾಟ್ಗಳನ್ನ ಉಮರ್ ನೋಡ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. 3 ಗಂಟೆಗಳ ಕಾಲ ಅಲ್ಲೇ ನಿಂತ್ಕೊಂಡು ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ.